ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾವ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬೆಳಗಿನ ವ್ಲಾಗ್ಸ್ 4:45ಗೆ ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಬೇಗನೆ ಬೇಕಾಗಿರುವಂಥ ಏನು ಟೈಮ್ ಅಂತಲೇ ಹೇಳ್ಬೋದು. ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಬೇಗ ಎದ್ದೊಳ್ತಿರೋದು. ಅದಕ್ಕಿಂತ ಮುಂಚೆನೇ ನನ್ನ ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳಂತ ಹೇಳ್ತಾ ನಾನು ಈ ವ್ಲಾಗ್ಸ್ ಕಂಟಿನ್ಯೂಟಿ ಮಾಡ್ಕೊತಾ ಇದ್ದೀನಿ. ಸೊ ಬೇಗ ಎದ್ದು ಫ್ರೆಶ್ ಅಪ್ ಮಾಡ್ಕೊತಾ ಇದ್ದೆ. ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ದೇವ್ರ ಮನೆ ದೀಪನ ಬೇಗ ಹಚ್ಕೊಬೇಕು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಬಿಕಾಸ್ ನಾನು ಸ್ವಲ್ಪ ಲೇಟ್ ಮಾಡಿದ್ರೆ ಮಕ್ಕಳೆಲ್ಲ ಎದ್ಮೇಲೆ ಅವ್ರ ಕೆಲಸ ಮಾಡಿಕೊಂಡು ಇರೋದ್ರಿಂದ ಲೇಟ್ ಆಗಿಬಿಡುತ್ತೆ ಪೂಜೆ ಮಾಡೋಕ್ಕೆ ಅಂತೇಳಿ ಸ್ವಲ್ಪ ಅವರೆಲ್ಲ ಮಲಗಿದ್ದಾಗಲೇ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರೆ ಸೊ ನೆಕ್ಸ್ಟು ಅವರಿಗೆಲ್ಲ ತಿಂಡಿ ಎಲ್ಲ ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನನ್ನ ಪೂಜೆನ ಬೇಗ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಹಿಂದಿನ ದಿನವೇ ನಾನು ಎಲ್ಲ ದೇವ್ರ ಮನೆ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಬೇಗ ಈಸಿ ಆಗುತ್ತೆ ಸೊ ಬೆಳಗ್ಗೆ ಮಾಡ್ಕೊಳ್ಳೋದು ಅಂತೇಳಿ. ಇನ್ನೇನಿದ್ರು ಸ್ವಲ್ಪ ಹೂವು ಎಲ್ಲ ನೀಟಾಗಿ ಇಟ್ಕೊಂಡು ಅರಿಶಿನ ಕುಂಕುಮ ಈ ಥರ ಎಲ್ಲ ನೀಟಾಗಿ ಹಚ್ಬಿಟ್ಟು ಇನ್ನು ನಾನು ಯಾವ ಥರ ಪೂಜೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಲಕ್ಷ್ಮಿ ಕೂರಿಸಲ್ಲ. ಯೂಶಲಿ ಯಾವಾಗಲೂ ಯಾವ ಥರ ಪೂಜೆ ಮಾಡ್ತೀವೋ ಸೊ ಅದೇ ಥರ ಪೂಜೆ ಸಾಮಾನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಸೊ ಎಕ್ಸ್ಟ್ರಾ ಏನಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟು ಜೊತೆಗೆ ಸ್ವಲ್ಪ ದುಡ್ಡು ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ ಅಂತಲೇ ಹೇಳ್ಬೋದು. ಇನ್ನು ರೆಗ್ಯುಲರಾಗಿ ಎವರಿ ಟೈಮ್ ಯಾವ ಥರ ದೇವ್ರ ಮನೆ ಪೂಜೆ ಮಾಡ್ತೀವೋ ಸೊ ಅದೇ ಥರ ಮಾಡೋದಂತಲೇ ಹೇಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಸೊ ನಾನು ಅಷ್ಟರಲ್ಲಿ ಮುಗಿಸ್ಕೊಳ್ಳೋಣ ಅಂತೇಳಿ ಒಂದು 6:30 to 7 ಅಷ್ಟರಲ್ಲಿ ಪೂಜೆನೂ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ನಾನು ಮಾಡೋ ಕೆಲಸಕ್ಕೆ ತುಂಬ ಈಸಿ ಆಗುತ್ತೆ ಅಂತೇಳಿ ನಾನು ಕೂಡ ಅರ್ಲಿ ಮಾರ್ನಿಂಗೇ ಮುಗಿಸ್ಕೊತಾ ಇದ್ದೀನಿ ಪೂಜೆನ. ನಿಜ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋದ್ರಿಂದ ಎಷ್ಟೊಂದೆಲ್ಲ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳಿದ್ರೆ, ಸೊ ನಾವು ಬೆಳಗ್ಗೆ ಯಾವ ಥರ ಮೂಡಿರುತ್ತೋ ಸೊ ಈವ್ನಿಂಗ್ವರೆಗೂ ಅದೇ ಥರ ಒಂದು ಮೂಡ್ ಕ್ಯಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನನ್ನ ಪೂಜೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ಬೇಗನೆ ತಿಂಡಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆ ಮುಗಿಸ್ಕೊಂಡ ತಕ್ಷಣ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಬ್ಬ ಆಗಿರೋದ್ರಿಂದ ಈ ಥರ ಸ್ವೀಟ್ಸ್ ಏನಾದ್ರು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ಪೂಜೆ ಅಂತೂ ತುಂಬ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು. ಅರ್ಲಿ ಮಾರ್ನಿಂಗ್ ಮಾಡೋದ್ರಿಂದ ಮನಸ್ಸಿಗೆ ತುಂಬ ಶಾಂತಿಯಾಗಿರುತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಒಂದು 7:30 ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಏನು ಸ್ಪೆಷಲ್ ಅಂತ ಹೇಳ್ತಿದ್ರೆ ನೀವು ನೋಡ್ತಿರ್ಬೋದು ನನ್ನ ಕೈಲಿ ಏನಿದೆ ಅಂತೇಳಿ. ಸೊ ಪೈನಾಪಲ್ ಯೂಸ್ ಮಾಡಿಕೊಂಡು ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಾನು ಮಾಡಿದಾಗ್ಲೂ. ಸೊ ಈಗ ಅದನ್ನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರ್ಧದಷ್ಟು ತುರ್ಕೊಂಡು ಇಟ್ಕೊತೀನಿ, ಇನ್ನು ಅರ್ಧದಷ್ಟು ಸಣ್ಣದಾಗಿ ಸ್ಲೈಸ್ ಮಾಡ್ಕೊತೀನಿ ಪೀಸು. ಬಿಕಾಸ್ ಎರಡೂ ಕೂಡ ಈ ಥರ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಆದಮೇಲೆ ನಾನು ತೋರಿಸ್ತಿದ್ದೀನಲ್ಲ ಈ ದೊಡ್ಡ ಕಪ್ಪಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದಾಗಿದೆ. ಈ ಚಿಕ್ಕ ಕಪ್ಪಲ್ಲಿ ತುರಿದಿಟ್ಕೊಂಡಿದ್ನಲ್ಲ ಅದಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ ಅಕ್ಕಿ ಪಲಾವ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಅದನ್ನು ಇಂಗ್ರೀಡಿಯೆಂಟ್ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ದಪ್ಪು ಬೆಳ್ಳುಳ್ಳಿ ತೊಗೊಂಡು ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಮತ್ತು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್, ಟೊಮೊಟೊ, ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ತರಕಾರಿ ಮತ್ತು ಇನ್ನು ಒಗ್ಗರಣೆಗೆ ಈರುಳ್ಳಿನೂ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತೋರಿಸ್ತಾ ಇದ್ದೀನಿ ಕೇಸರಿ ಬಾತಿಗೆ ಅಂತೇಳಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಇದು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ರುಬ್ಕೊಳ್ಳೋಕ್ಕೆ ಅಂತೇಳಿ ಒಂದು ಜಾರಿಗೆ ಎಲ್ಲ ಐಟಮ್ಸ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ಪಲಾವ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸೊಪ್ಪೆಲ್ಲ ಜಾಸ್ತಿ ಹಾಕಿದ್ರೆ ಗ್ರೀನ್ ಕಲರ್ ಪಲಾವ್ ಬರುತ್ತೆ, ಇಲ್ಲಾಂದರೆ ಮೀಡಿಯಮ್ ಒಂದು ಸ್ವಲ್ಪ ವೈಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರ ನಾವು ಕ್ಯಾಶ್ನಟ್ಸ್ ಯಾವ ಥರ ಏನೂ ಹಾಕದೆ ಒಂದು ಒಳ್ಳೆ ಟೇಸ್ಟಿಯಾಗಿರುವಂಥ ಪಲಾವ್ ಮಾಡ್ಕೊಬೋದು ಮನೆಯಲ್ಲೇ.
ಸೊ ನಾನು ಇದೆಲ್ಲ ಐಟಮ್ಸ್ ಹಾಕಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತೀನಿ, ಬಿಕಾಸ್ ಅದು ಕಲರಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮಸಾಲ ಅಂತ ಹೇಳಿ. ಸೊ ಈಗ ಫೈನ್ ಪೇಸ್ಟ್ ರೆಡಿ ಆಗಿದೆ, ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ. ಇನ್ನು ಪಲಾವಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ಆಲ್ರೆಡಿ ನಾನು ಕುಕ್ಕರ್ನ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು ಮತ್ತು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಕಾದಾದಮೇಲೆ ಪಲಾವ್ದು ಮಸಾಲದು ಐಟಮ್ಸ್ ಇರುತ್ತಲ್ವ, ಚಕ್ಕೆ, ಲವಂಗ, ಸ್ಟಾರ್ ಮೊಗ್ಗು, ಪಲಾವ್ ಎಲೆ, ಈ ಥರದ್ದೆಲ್ಲ ಸ್ವಲ್ಪ ಆಯಿಲ್ಗೆ ಹಾಕ್ಕೊಂಡು ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿ, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಜೊತೆಲಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ಎಣ್ಣೆಯಲ್ಲಿ ಏನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕರಿಬೇಕು ಅದನ್ನು. ಅಷ್ಟು ನೀಟಾಗಿ ಒಂಚೂರು ಬ್ರೌನ್ ಬರೋವರೆಗೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ವೆಜಿಟೇಬಲ್ನು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ವೆಜಿಟೇಬಲ್ನ. ಸೊ ಯಾವುದಿರುತ್ತೆ ಮಣ್ಣಲ್ಲಿ ಅದು ಕೂಡ ಆ್ಯಡ್ ಮಾಡ್ಕೊಬೋದು. ಪನ್ನೀರ್ ಮತ್ತು ಮಶ್ರೂಮ್ ಈ ಥರ ನಾನು ತೋರಿಸಿದಂಥ ಮಸಾಲ ಏನು ಇದಕ್ಕೆ ಈ ಥರದ್ದೆಲ್ಲ ಆ್ಯಡ್ ಮಾಡಿಕೊಂಡು ಪ್ರಿಪೇರ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ನು ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಆ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ನೀಟಾಗಿ ಸ್ವಲ್ಪ ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿ ವೆಜಿಟೇಬಲ್ ಎಲ್ಲ ಮಸಾಲೆ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು 1.5 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸೊ ಬಿಕಾಸ್ ಅಕ್ಕಿನೂ ಕೂಡ ಅದನ್ನು ಏನು ಮಸಾಲ ನೀಟಾಗಿ ಹಿಡಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ನಿಮ್ಗೆ ತೋರಿಸ್ತೀನಲ್ಲ, ಆ ಗ್ಲಾಸಲ್ಲಿ ನಾನು ರೈಸ್ ತೊಗೊಂಡಿರೋದು. ಸೊ ಅದರಲ್ಲಿ 3 ಲೋಟ ಆಗೋಷ್ಟು ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು ಮಸಾಲೆ ಇರುತ್ತಲ್ವ, ಸೊ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಯಾಕೆ ವೇಸ್ಟ್ ಮಾಡೋದಂತ ಹೇಳಿ. ಸೊ ನಾನು ಕರೆಕ್ಟಾಗಿ 3 ಗ್ಲಾಸಸ್ನ ನೀರು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಎಷ್ಟಂತ ಹೇಳಿದ್ರೆ ಸ್ವಲ್ಪ ಕುದಿ ಬರುವಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೇಸ್ಟಿಗೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಇನ್ನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, ಇಷ್ಟು ನಾನು ಆ್ಯಡ್ ಮಾಡ್ಕೊತಾ ಇರೋದು. ಸೊ ಅಷ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅಕ್ಕಿ ನೀಟಾಗಿ ಬೇಯಬೇಕು. ಎಷ್ಟು ಅಂತ ಹೇಳಿದ್ರೆ ವೆಜಿಟೇಬಲ್ ಎಲ್ಲ ಈಕ್ವಲ್ ಆಗಿರಬೇಕು ರೈಸ್ ಜೊತೆ, ಅಷ್ಟು ನಾವು ನೀಟಾಗಿ ಕುಕ್ ಮಾಡಿಕೊಂಡ್ರೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ನಿಜ ಹೇಳ್ತೀನಿ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ನಾನೀಗ ನೀಟಾಗಿ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊತೀನಿ. ಸೊ ಈ ಥರ ಮಾಡಿಕೊಂಡ್ರೆ ಫೈನ್ ಆಗಿರುವಂಥ ಒಂದು ವೆಜಿಟೇಬಲ್ ಪಲಾವ್ ರೆಡಿ ಅಂತಲೇ ಹೇಳ್ಬೋದು. ಇನ್ನು ಸೈಡಲ್ಲಿ ನಾನು ಕೇಸರಿಬಾತ್ ರೆಡಿ ಮಾಡ್ಕೊತಾ ಇದ್ದೆ. ಫಸ್ಟು ಒಂದು ಪ್ಯಾನಲ್ಲಿ ಇಟ್ಕೊಂಡು ತುಪ್ಪ 3 ಟೇಬಲ್ ಸ್ಪೂನ್ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ಅದನ್ನು ರೋಸ್ಟ್ ಮಾಡಿ ಇಟ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಕ್ರಿಸ್ಪಿಯಾಗಿ ಸ್ವಲ್ಪ ಅಲ್ಲಲ್ಲಿ ಕಟ್ಟಾಗೋಷ್ಟಿದ್ರೆ ಸಾಕಂತಲೇ ಹೇಳ್ಬೋದು. ಇನ್ನು ದ್ರಾಕ್ಷಿ ಎಲ್ಲ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಲ್ವಾ, ಅದ್ರ ಜೊತೆ ಹಾಕಿದ್ರೆ ಇನ್ನೂ ಜಾಸ್ತಿ ಡೀಪ್ ಫ್ರೈ ಆಗಿಬಿಡುತ್ತೆ ಅಂತೇಳಿ ನಾನು ಸೈಡಲ್ಲಿ ಕರೆದಿಟ್ಕೊತಾ ಇದ್ದೀನಿ. ಇದು ಅಷ್ಟೇ ಗೋಲ್ಡನ್ ಬ್ರೌನ್ ಬಂದರೆ ಸಾಕಂತಲೇ ಹೇಳ್ಬೋದು. ಸೊ ಇದೇ ತುಪ್ಪಕ್ಕೆ ನಾನು ಸ್ವಲ್ಪ ಇನ್ನೂ 3/4 ಕಪ್ ಆಗೋಷ್ಟು ರವೆನ ತೊಗೊತಾ ಇದ್ದೀನಿ. ಸೊ ಆ ರವೆನ ತುಪ್ಪದಲ್ಲಿ ಹುರ್ಕೊಂಡ್ರೆ ಎಷ್ಟು ನಾವು ದೇವಸ್ಥಾನದಲ್ಲಿ ತಿಂತೀವಲ್ವ ಪ್ರಸಾದ, ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ತುಪ್ಪದಲ್ಲಿ ಹಾಕ್ಕೊಂಡು ನೀಟಾಗಿ ರವೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ರೋಸ್ಟ್ ಮಾಡಿದ್ರೆ ಸಾಕಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಎಷ್ಟು ರವೆ ನೀಟಾಗಿ ತುಪ್ಪದಲ್ಲಿ ಮಿಕ್ಸ್ ಆಗಿದೆ ಅಂತೇಳಿ. ಇಷ್ಟ ಆದರೆ ಸಾಕು. ಒಂದು ಬೇರೆ ಪ್ಲೇಟಿಗೆ ಅದನ್ನು ಎತ್ತಿಟ್ಕೊಬೇಕಾಗತ್ತೆ. ಸೊ ನಾನು ಇದೇ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಾನು ಬೇರೆ ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ತುಪ್ಪ ಹಾಕಿ ರವೆನ ಹುರಿದಾಗಲೇ ಅದು ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದೊಂದು ಕನ್ಸಿಸ್ಟೆನ್ಸಿಲಿ ನಾವು ಇಟ್ಕೊಂಡು ಹುರಿಬೇಕಾಗತ್ತೆ. ಸೊ ಇದನ್ನು ನಾನು ಫಸ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನೆಕ್ಸ್ಟ್ ಇದೇ ಪ್ಯಾನಲ್ಲಿಗೆ ನಾನು ಕೇಸರಿಬಾತ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಮತ್ತೆ 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀನಲ್ವ ಪೈನಾಪಲ್, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ಬಟ್ ಫ್ರೆಂಡ್ಸ್ ಏನಂತ ಹೇಳಿದ್ರೆ, ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಿಗುತ್ತಲ್ವ ಪೈನಾಪಲ್, ನಾವು ರೆಗ್ಯುಲರಾಗಿ ತಿನ್ನೋಷ್ಟು ಟೇಸ್ಟ್ ಇರೋಲ್ಲ. ಏನಂತ ಹೈಬ್ರಿಡ್ ಗೊತ್ತಿಲ್ಲ. ಅದನ್ನು ತಿಂದಾಗ ನಮ್ಮ ಬಾಯಲ್ಲಿ ಸ್ವಲ್ಪ ಕಡ್ತಾ ಬರಬೇಕು. ಸೊ ಆವಾಗ ರಿಯಲಾಗಿ ನಾವು ತಿಂತಿರೋದು ಪೈನಾಪಲ್ ಅಂತ ಅನಿಸುತ್ತೆ. ಬಟ್ ಇದು ಆ ಥರ ಅನ್ಸೋದಿಲ್ಲ, ಟೇಸ್ಟು ಇರಲಿಲ್ಲ. ಸೊ ನಾನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡು ಆದಮೇಲೆ
ಸ್ವಲ್ಪ ನಾನು ರವೆ ತೊಗೊಂಡಿದ್ದೆ ಅಲ್ವಾ, ಸೊ ಅದರಷ್ಟು ತ್ರಿಬ್ಬಲಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಕಲರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಮಿಕ್ಸ್ ಮಾಡ್ಕೊಂಡಾದಮೇಲೆ ರೋಸ್ಟ್ ಮಾಡಿರುವಂಥ ರವೆನ ಸ್ವಲ್ಪನೇ ಹಾಕ್ಕೊಂಡು ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಯಾವುದೇ ಥರ ಗಂಟು ಬರಬಾರ್ದು. ರವೆ ಎಷ್ಟು ಹಾಕ್ಕೊಂಡಿರ್ತೀವಿ ಇಲ್ಲ ನೀರು ಎಷ್ಟು ಹಾಕ್ಕೊಂಡಿರ್ತೀವಿ ಅದನ್ನ ನೋಡಿ ಸಕ್ಕರೆ ಹಾಕ್ಕೊಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಥರ ಗಂಟು ಬರಲ್ಲ. ಸೊ ನಾನು ಅದೇ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗೆಲ್ಲ ಬೆಂದಾದಮೇಲೆ ಈ ಥರ ಬರುತ್ತೆ ಅಂತಲೇ ಹೇಳ್ಬೋದು. ಫೈನಲಾಗಿ ಸ್ವಲ್ಪ ತುರಿದಿಟ್ಕೊಂಡಿರ್ತೀನಲ್ವ ಪೈನಾಪಲ್, ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಟೇಸ್ಟ್ ಮಾಡಿದ್ರೆ ಅದ್ಭುತವಾಗಿರುವಂಥ ಪೈನಾಪಲ್ ಕೇಸರಿಬಾತ್ ರೆಡಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಾನು ಸರ್ವ್ ಮಾಡಿ ತೋರ್ಸೋಕ್ಕಾಗಿಲ್ಲ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಎಕ್ಸ್ಪೆಷಲಿ ಪೈನಾಪಲ್ ಕೇಸರಿಬಾತ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತೀನಿ. ಸೊ ನೆಕ್ಸ್ಟು ಇನ್ನು ಹಬ್ಬ ಇರೋದ್ರಿಂದ ಸೊ ಎಲ್ಲರ ಮನೇಲೂ ಲಕ್ಷ್ಮಿ ಕೂರಿಸೋರು ಅರಿಶಿನ ಕುಂಕುಮಕ್ಕೆ ಕರೆದ್ಬಿಟ್ಟು ಹೋಗಿರ್ತಾರೆ. ಸೊ ಸಂಜೆ ನಾನು ಸ್ವಲ್ಪ ರೆಡಿ ಆಗಿ ಅರಿಶಿನ ಕುಂಕುಮ ತೊಗೊಬರೋಣ ಅಂತೇಳಿ ಹೊರಟಿದ್ದೆ. ಸೊ ಬೇರೆ ಕಡೆ ಎಲ್ಲ ತೊಗೊಂಬಂದಾಯಿತು. ಫೈನಲಿ ನನ್ನ ಫ್ರೆಂಡ್ ಮನೆಗೂ ಕೂಡ ಬಂದಾಯ್ತು ಅಂತಲೇ ಹೇಳ್ಬೋದು. ಇನ್ನು ಅವ್ರ ಮನೇಲಂತೂ ತುಂಬ ಚೆನ್ನಾಗಿ ಕೂರಿಸ್ತಾರೆ. ನಾನು ನಿಮ್ಗೆ ಸ್ಟಾರ್ಟಿಂಗೇ ತೋರಿಸ್ದೆ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಲಕ್ಷ್ಮಿ. ಇನ್ನು ಅವಳೇ ಅರಿಶಿನ ಕುಂಕುಮ ಕೊಟ್ಟಿದ್ದಾಯಿತು. ಸೊ ಅರಿಶಿನ ಕುಂಕುಮ ತಗೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಮತ್ತೆಲ್ಲ ಆಡಿಕೊಂಡು ಮನೆಗೆ ಹೊರಟು ಬಂದೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ವೀಡಿಯೋ ವರಮಹಾಲಕ್ಷ್ಮಿ ಹಬ್ಬದ್ದು ಅಂತಲೇ ಹೇಳ್ಬೋದು. ಸೊ ಇದೇ ವಿಡಿಯೋದಲ್ಲಿ ನಾನು ಇನ್ನೊಂದನ್ನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ದಟ್ ಈಸ್ ನನ್ನ ಒಂದು ನ್ಯೂ ಬಿಗಿನಿಂಗ್ ಸ್ಟೆಪ್ ಏನು ತೊಗೋತಾ ಇದ್ದೀನಿ ಅಂತ ಹೇಳಿ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ತಮ್ನೇಲ್ ನೋಡಿ ನೀವು ಗೆಸ್ ಮಾಡಿರ್ತೀರ. ಎಸ್, ನಾನು ಕೂಡ ನನ್ನ ಲೈಫಲ್ಲಿ ಹೊಸ ಬಿಸ್ನೆಸ್ಗೆ ನಾನು ಕಾಲಿಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ದಟ್ ಈಸ್ ಸ್ಯಾರಿ ಬಿಸ್ನೆಸ್. ಸೊ ನನ್ನ ಒಂದು ಸ್ಯಾರಿ ಬಿಸ್ನೆಸ್ನ ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನನ್ನ ಒಂದು ಸ್ಯಾರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರೇನಾದರೂ ಇಷ್ಟಪಟ್ಟು ತಗೊಳ್ಳೋದಿದ್ರೆ ತಗೊಳ್ಳಿ. ಹಾಗೆ ನನ್ನ ಒಂದು ಲೈಫ್ನ ಸ್ಟೆಪ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ನಾನೀಗ ತೋರಿಸ್ತಿದ್ದೀನಲ್ವ, ಇದು ಬಂದು ಸೆಮಿ ಕ್ರೇಪ್ ಸ್ಯಾರಿ. ಇದು ವೆರಿ ಪ್ರೀಮಿಯಮ್ ಕ್ವಾಲಿಟಿ ಸ್ಯಾರಿ ಅಂತಲೇ ಹೇಳ್ಬೋದು. ಕ್ರೇಪಲ್ಲಿ ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ತುಂಬ ಟ್ರೆಂಡಿಂಗ್ ಡಿಸೈನ್ ಓಡ್ತಿರೋದು ಬೆಂಟೆಕ್ಸ್ ಬಾರ್ಡರ್, ಮತ್ತು ತುಂಬ ಅಂದರೆ ತುಂಬ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಬಂದು ಪ್ಯಾರೆಟ್ ಗ್ರೀನ್ ಬೆಂಟೆಕ್ಸ್ ಬಾರ್ಡರ್ ಇದೆ. ಇದು ಪ್ರೈಸ್ ಬಂದು 1.5 ಆಗುತ್ತೆ. ಸೊ ಇದರಲ್ಲಿ 3 ಕಲರ್ಸ್ ಇದೆ. ನಾನು ಇನ್ನೂ ಕಲರ್ಸ್ ತಂದಿದ್ದೆ, ಬಟ್ ಎಲ್ಲ ಕಲರ್ಸ್ ಆಲ್ಮೋಸ್ಟ್ ಕೆಲವೊಂದು ಸೇಲ್ ಆಗಿದೆ. ಎಲ್ಲ ಸ್ಯಾರೀಸಲ್ಲೂ ಕೆಲವೊಂದು ಕಲರ್ಸ್ ಎಲ್ಲ ಸೇಲ್ ಆಗಿದೆ. ಇದು ಬಂದು ಕ್ರೀಮ್ ಕಲರ್, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸ್ವಲ್ಪ ಜರಿಯಲ್ಲಿ ಪಲ್ಲು ಬರುತ್ತೆ, ಹಾಗೆ ಸೇಮ್ ಏನಿದೆ ಆ್ಯಸ್ ಇಟ್ ಈಸ್ ಸ್ಯಾರಿ ಅದು ಬ್ಲೌಸ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದು ಬಂದು ಯೆಲ್ಲೋ ಕಲರಲ್ಲಿ ಎಷ್ಟು ರಿಚಾಗಿ ಕಾಣ್ತಿದೆ ಅಂತ ನೋಡ್ತಿರ್ಬೋದು. ಸ್ಯಾರಿ ತುಂಬ ಅಂದರೆ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಸ್ಯಾರಿ ಅಂತೂ. ಇನ್ನು ಈ 3 ಸ್ಯಾರಿ ನಿಮಗೆ ಇಷ್ಟ ಆಗಿದರೆ ನಾನು ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ಮಾಡಿ ನನ್ನ ಒಂದು ವಾಟ್ಸಪ್ ನಂಬರಿಗೆ DM ಮಾಡಿ, ಆಯಿತಾ. ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ಬಂದು ಇದು ಕೂಡ ಬೆಂಟೆಕ್ಸ್ ಬಾರ್ಡರ್ ಮ್ಯಾಂಗೋ ಡಿಸೈನ್ ಇರುವಂಥ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ಕಲರ್ಸ್ ಬಂದು ರೆಡ್, ನಾನು ನಿಮಗೆ ತೋರಿಸ್ತಿದ್ದೀನಲ್ವ, ರೆಡ್ ಕಲರ್ ಬೆಂಟೆಕ್ಸ್ ಬಾರ್ಡರ್. ಕ್ವಾಲಿಟಿ ಅಂತೂ ಪ್ರೀಮಿಯಂ ಕ್ವಾಲಿಟಿ. ಇದು ಸೇಮ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೆಮಿ ಕ್ರೇಪಲ್ಲಿ ನಾನು ತೊಗೊಬಂದಿರುವಂಥದ್ದು. ಸ್ಯಾರಿ ಲೆಂತ್ ನೋಡ್ತಿರ್ಬೋದು ಎಷ್ಟಿದೆ ಅಂತ ಹೇಳಿ. ಲೆಂತ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಇದರ ಒಂದು ಪಲ್ಲು ತೋರಿಸ್ತೀನಿ, ಎಷ್ಟು ರಿಚಾಗಿ ಕಾಣಿಸುತ್ತೆ ನೋಡಿ. ಗೋಲ್ಡಲ್ಲಿ ಜರಿ ಬಂದಿರೋದು ಪಲ್ಲು, ಹಾಗೆ ಸೆಲ್ಫಲ್ಲೇ ಬ್ಲೌಸ್ ಬಂದಿದೆ. ಇದೇ ಬ್ಲೌಸು. ಓವರ್ ಸೀರೆ ಇದಾಗಿರುತ್ತೆ. ಕ್ವಾಲಿಟಿ ಅಂತೂ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ಎಷ್ಟೆಲ್ಲ ಇದೆ ಅಂತ ಹೇಳಿ. ಸೊ ಇಷ್ಟ ಆಗಿರೋ ಕಲರ್ನ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ಸ್ಕ್ರೀನ್ಶಾಟ್ ಮಾಡಿ ಸ್ಯಾರಿ ಕಲರ್ನ. ಸೊ ಫ್ರೀ ಕೊರಿಯರ್ ಇರುತ್ತೆ. ಇದ್ರ ಸ್ಯಾರಿ ಕಾಸ್ಟ್ ಬಂದು 1200 ಆಗುತ್ತೆ. ಇನ್ನು ನೆಕ್ಸ್ಟ್ ಕಲರ್ ನೋಡ್ತಿರ್ಬೋದು, ಪ್ಯಾರೆಟ್ ಗ್ರೀನ್. ಆ್ಯಕ್ಚುಲಿ ಇದು ನೇವಿ ಬ್ಲೂ ಕಾಣಿಸುತ್ತೆ, ಬಟ್ ಇಲ್ಲ, ಇದು ಪ್ಯಾರೆಟ್ ಗ್ರೀನ್ ಕಲರ್ ಅಂತಲೇ ಹೇಳ್ಬೋದು. ಇದು ಮ್ಯಾಂಗೋ ಡಿಸೈನೇ. ಸೊ ಇದು ಬಂದು ಲೀಫ್ ಗ್ರೀನ್.
ಗೊತ್ತಿದೆ ಅಲ್ಲ, ಲೀಫ್ ಗ್ರೀನ್, ಡಾರ್ಕ್ ಗ್ರೀನ್ ಇರುತ್ತೆ. ಇನ್ನು ಇದು ಬಂದಂತೂ ಆರೆಂಜ್ ಕಲರ್, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕ್ವಾಲಿಟಿ ವೆರಿ ಪ್ರೀಮಿಯಮ್ ಅಂತಲೇ ಹೇಳ್ಬೋದು ಸೀರೆಗಳು. ಇನ್ನು ಇದರಲ್ಲಿ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಮಾಡಿ ನಾನು ಕೊಟ್ಟಿರುವಂಥ ನಂಬರಿಗೆ DM ಮಾಡಿದ್ರೆ ಆಯ್ತು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾನು ತೋರಿಸ್ತಿರೋ ಸೀರೆ ಕಲೆಕ್ಷನ್ಸ್ ಬಂದು ಹಾಫ್ ಆ್ಯಂಡ್ ಹಾಫ್, ವೆರಿ ಪ್ರೀಮಿಯಮ್ ಕ್ವಾಲಿಟಿ. ಮೈಸೂರು ಸಿಲ್ಕಲ್ಲಿ ಏನು ಇಮಿಟೇಷನ್ಸ್ ಮಾಡುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ, ಟೆಂಪಲ್ ಕಟ್ಟಿಂಗ್ ಇರುತ್ತೆ. ಇನ್ನು ನಾನು ತೋರಿಸ್ತೀನಲ್ವ ಅದು ಬಂದು ಪಲ್ಲು ಇರುತ್ತೆ, ಗೋಲ್ಡ್ ಜರಿ ಕಂಪ್ಲೀಟ್ ಪಲ್ಲು ಎಲ್ಲ ಲೈನ್ಸ್ ಜರಿಯಲ್ಲಿರುತ್ತೆ. ಇನ್ನು ನಾನು ತೋರಿಸ್ತೀನಲ್ವ ಪಲ್ಲು ಕಲರಲ್ಲೇ ಸೇಮ್ ಬ್ಲೌಸ್ ಬರುತ್ತೆ. ಸೊ ಮಧ್ಯದಲ್ಲಿ ಏನು ಬಂದಿದೆ ಅದೇ ಥರ ಕೂಡ ಬ್ಲೌಸ್ ಡಿಸೈನ್ ಇರುತ್ತೆ ಅಂತಲೇ ಹೇಳ್ಬೋದು. ಈ ಕಲರ್ಸ್ ಬಂದು ನೋಡ್ಕೊಳ್ಳಿ, ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ಸ್ಕ್ರೀನ್ಶಾಟ್ ಮಾಡಿ ನಾನು ಕೊಟ್ಟಿರುವಂಥ ನಂಬರಿಗೆ DM ಮಾಡಿ. ಇದರಲ್ಲೂ 3 ಕಲರ್ಸ್ ಇದೆ. ಕೆಲವೊಂದು ಕಲರ್ಸ್ ಎಲ್ಲ ಆಲ್ಮೋಸ್ಟ್ ಸೇಲ್ ಆಗಿದೆ. ಇರೋದನ್ನ ನಾನು ವಿಡಿಯೋ ಮಾಡೋಷ್ಟರಲ್ಲಿ ಇರೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಸ್ಯಾರಿ ಕಲರ್ ಬಂದು, ಈ ಸ್ಯಾರಿ ಕಲರ್ ಬಂದು ವೈನ್ ಕಲರಿಗೆ ಏನು ಪಿಸ್ತಾ ಗ್ರೀನ್ ಕಾಂಬಿನೇಷನ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕಲರು, ಎಲ್ಲರಿಗೂ ಇಷ್ಟ ಆಗುವಂಥದ್ದು. ವಿಡಿಯೋದಲ್ಲಿಗಿಂತ ರಿಯಲಾಗಿ ಇನ್ನೂ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಓಲ್ಡ್ ಸ್ಯಾರಿ ಇದಾಗಿತ್ತು. ಇನ್ನು ನೆಕ್ಸ್ಟ್ ಕಲರ್ ಬಂದು ಇದು ಬ್ಲೂ ಮತ್ತು ರೆಡ್ ಕಾಂಬಿನೇಷನ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಅಷ್ಟೇ ವೆರಿ ಯೂನಿಕ್ ಕಲರ್ ಅಂತಲೇ ಹೇಳ್ಬೋದು. ಬ್ಲೂ ಕಲರಿಗೆ ರೆಡ್ ಕಾಂಬಿನೇಷನ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಲರ್ ಬಂದು ಲೈಟ್ ಪಿಂಕಿಗೆ ಸ್ವಲ್ಪ ಡಾರ್ಕ್ ಪಿಂಕ್ ಕಾಂಬಿನೇಷನ್ಸ್. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲವೂ ಕ್ವಾಲಿಟಿ ಅಷ್ಟೇ ಪ್ರೀಮಿಯಮ್ ಕ್ವಾಲಿಟಿ, ಯಾರಿಗೆಲ್ಲ ಇಷ್ಟ ಆಗುತ್ತೆ. ಸೊ ನಿಮಗೆ ಇಷ್ಟ ಆಗಿರೋ ಸೀರೆನ ಸ್ಕ್ರೀನ್ಶಾಟ್ ಮಾಡಿ DM ಮಾಡಿ ಅಂತಲೇ ಹೇಳ್ತಾ, ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ವೆರಿ ಫೇಮಸ್ ಸ್ಯಾರಿ. ಏನಂತ ಹೇಳಿದ್ರೆ ಏನು ಟಿಶ್ಯೂ ಸ್ಯಾರಿಲಿ ಗೋಲ್ಡ್ ಟಿಶ್ಯೂ ಸ್ಯಾರಿ, ವೆರಿ ಫೇಮಸ್. ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಓಡ್ತಿರೋಂಥ ಸ್ಯಾರಿ. ಇನ್ನು ನಾನು ತಂದಿರೋದು ನೋಡಿ ಎಷ್ಟು ಜರಿ ಇದೆ ಅಂತ ಹೇಳಿ, ಏನು ಮ್ಯಾಂಗೋ ಬಾರ್ಡರ್ ಇದೆ. ಸೊ ಪಲ್ಲು ಮತ್ತು ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಬೂಟ ಇದೆ ಸ್ವಲ್ಪ, ಹಾಗೆ ಸೆರಗು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ 2 ಪೀಸ್ ಅಷ್ಟೇ ಇರೋದು, ಇನ್ನೂ ಸ್ವಲ್ಪ ಸ್ಟಾಕ್ಸ್ ಇತ್ತು, ಖಾಲಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಬೇಗ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಲಿಮಿಟೆಡ್ ಸ್ಟಾಕ್ ಅಂತಲೇ ಹೇಳ್ಬೋದು. ಬೇಗ ಸೇಲ್ ಆಗುತ್ತೆ. ಈ ಗೋಲ್ಡ್ ಟಿಶ್ಯೂ ಸ್ಯಾರಿ ಅಂತೂ ವೆರಿ ಫೇಮಸ್ ಅಂತಲೇ ಹೇಳ್ಬೋದು. ಇದು ಕಾಸ್ಟ್ ಬಂದು 950 ಆಗುತ್ತೆ. ಬಿಕಾಸ್ ನಾನು ಇನ್ನೊಂದು ಹೇಳ್ಬೇಕು ನಿಮಗೆ, ಪ್ರೀವಿಯಸ್ ಸ್ಯಾರಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿದು ನಾನು ಪ್ರೈಸ್ ಹೇಳಿಲ್ಲ. ಅದು ಬಂದು 1800 ಆಗುತ್ತೆ ಪ್ರೈಸು. ಇನ್ನು ಬೆಂಟೆಕ್ಸ್ ಬಾರ್ಡರಲ್ಲಿ ಮ್ಯಾಂಗೋ ಡಿಸೈನಲ್ಲಿ ಇದು ನೆವಿ ಬ್ಲೂ ಮಿಸ್ ಆಗಿತ್ತು, ಇಲ್ಲಿದೆ ನೋಡಿ. ಅದರಲ್ಲಿ 5 ಕಲರ್ಸ್ ಇದೆ. ಇದು ಬಂದು ನೆವಿ ಬ್ಲೂ, ಸೇಮ್ ಎಲ್ಲ ಏನಿರುತ್ತೆ ಡಿಸೈನ್ಸ್ ಎಲ್ಲ ಒಂದೇ ಇರೋದು. ಇಷ್ಟ ಆದರೆ ಬೇಗ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ಯಾರಿ ಇದೆ, ಅದನ್ನು ನಿಮಗೆ ಶೋ ಮಾಡ್ತೀನಿ ಇರಿ. ಇದಂತೂ ಇದು ಜಾಸ್ತಿ ಸ್ಟಾಕ್ಸ್ ತಂದಿದ್ದೆ, ಒಂದೇ ಉಳ್ಕೊಂಡಿರೋದು. ಫುಲ್ ಸ್ಯಾರಿ ಓಲ್ ಸ್ಯಾರಿ ಎಲ್ಲ ಜರಿ ಇದೆ ಲೈನ್ಸು. ಇನ್ನು ಪಲ್ಲು ಅಂತೂ ಎಷ್ಟು ರಿಚಾಗಿ ಬಂದಿದೆ ಗೊತ್ತಾ. ಇನ್ನು ಸೀರೆ ಏನಿರುತ್ತೆ ಬ್ಲೌಸು ಕೂಡ ಅದೇ ಥರ ಬಂದಿರುತ್ತೆ. ಇನ್ನು ಓಲ್ ಸ್ಯಾರಿ ಇದಾಗಿರುತ್ತೆ. ಇಷ್ಟ ಆದರೆ ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಸೆಂಡ್ ಮಾಡಿ ವಾಟ್ಸಪ್ಪಿಗೆ. ಇದು ಕಾಸ್ಟ್ ಬಂದು 1300 ಆಗುತ್ತೆ. ಓಕೆ, ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇನ್ನು ನನ್ನ ಒಂದು ಸ್ಯಾರಿ ಸ್ಟಾಕ್ಸ್ ಇದಾಗಿತ್ತು. ಸೊ ಬೇಗ ಬುಕ್ ಮಾಡ್ಕೊಳ್ಳಿ, ಲಿಮಿಟೆಡ್ ಸ್ಟಾಕ್ಸ್ ಇರೋದು. ಹಾಗೆಯೇ ಈ ಕಂಪ್ಲೀಟ್ ವಿಡಿಯೋ ಇದಾಗಿರುತ್ತೆ. ಸೊ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನನ್ನ ಒಂದು ಬಿಗಿನ್ ಸ್ಟೆಪ್ಪಿಗೆ ಅಂತ ಕೇಳ್ಕೊತಾ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.